ಮಿಸ್ಟರ್, ನಾನು ನಿಮ್ಮನ್ನೆಲ್ಲ ನೋಡ್ದ ಹಾಗಿದೆಯಲ್ಲ. ಈ ಪ್ರಪಂಚದಲ್ಲಿ ಒಬ್ಬರ ಹಾಗೆ ಒಬ್ಬರು 7 ಜನರು ಇರ್ತಾರಂತೆ. ಮತ್ತೆ ನೀವು ಯಾರಾದರೂ ಬೇರೆ ನೋಡಿರ್ಬೋದು. ಸರಿಯಾಗಿ ಯಾರಂತ ಯೋಚನೆ ಮಾಡಿ ನೋಡಿ. ಹಾ, ನೀವು ಭರಮಣ್ಣನವರ ತಮ್ಮ ಸುರೇಶ್ ಅಲ್ವಾ? ಹಾ ಹೌದು. ನೀವು ಈ ಇಡೀ ಊರಿಗೆ ನಾನೇ ನಾಯಕನಂತ ಮೆರೆತಿರುವ ಆ ವೆಂಕಟೇಶ್ ನಾಯಕನ ಏಕಮಾತ್ರ ಪುತ್ರ ಅರ್ಚನಾ ಅಲ್ಲವೇ? ಹೌದು ಸುರೇಶ್, ನಾನು ಬಹಳ ದಿನದಿಂದ ನಿಮ್ಮನ್ನ ಒಂದು ಮಾತು ಕೇಳಬೇಕು ಅಂತ ಅನ್ಕೊಂಡಿದ್ದೇನೆ. ಏನದು? ಸಂಕೋಚವಿಲ್ಲದೆ ಹೇಳಿ. ಸುರೇಶ್, ನಿಮ್ಮನ್ನ ಎಂದು ಕಂಡೇನೋ ನಿಮ್ಮ ಮಾತಿನ ಶೈಲಿ, ನಿಮ್ಮ ನಡವಳಿಕೆ ನನಗೆ ತುಂಬಾ ಹಿಡಿಸಿದೆ. ಆದರೆ ಕಣ್ಣಿಗಾಗಿ ಕನಸು, ಕನಸಿಗಾಗಿ ಮನಸ್ಸು, ಈ ಮನಸ್ಸಿಗಾಗಿ ಪ್ರೀತಿ, ಪ್ರೀತಿಗಾಗಿ ಹೃದಯ, ಈ ಹೃದಯಕ್ಕೆ ನೀವು ನನಗೆ ಕೊಟ್ರೆ ಅದಕ್ಕೆ. ಅಂದರೇನು ಅರ್ಚನಾ ನಿನ್ನ ಮಾತಿನ ಅರ್ಥ? ನೀನು ಈ ರೀತಿ ಒಗ್ಗಟ್ಟಾಗಿ ಮಾತಾಡಿದರೆ ನನಗೆ ಹೇಗೆ ತಿಳಿಬೇಕು? ಸ್ವಲ್ಪ ಏನೆಂದು ಸ್ವಲ್ಪ ಬಿಡಿಸಿ ಹೇಳು. ಸುರೇಶ್, ಈ ವಿಶ್ವಕ್ಕೆ ಬೇಕು ಸೂರ್ಯ, ಆ ಸೂರ್ಯನಿಗೆ ಬೇಕು ಭೂಮಿ, ಈ ಭೂಮಿಗೆ ಬೇಕು ಜೀವ, ಈ ಜೀವಕ್ಕೆ ಬೇಕು ಈ ನಿಮ್ಮ ಪ್ರೀತಿ. ಐ ಲವ್ ಯು ಸುರೇಶ್, ಐ ಲವ್ ಯು. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಚಿ ಹುಚ್ಚಿ, ಎಂತ ಕೀಳು ಮಠದ ಆಶಿನ ಇದು. ನೀವು ಶ್ರೀಮಂತರು, ನಾವು ಬಡವರು. ನೀವು ಆಕಾಶದ ತರ, ನಾವು ಭೂಮಿ ಆಳಲ್ಲದರು. ನಮಗೂ ನಿಮಗೂ ಅಜಗಜಾದರ ವ್ಯತ್ಯಾಸ. ಆ ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು. ನನಗೆ ಕಾಲೇಜಿಗೆ ವೇಳೆ ಆತ ನಾನು ಹೋಗುತ್ತೇನೆ. ನಿಲ್ಲು ಸುರೇಶ್, ನಿಲ್ಲು. ಶ್ರೀಮಂತರಾದ್ರೇನು ಬಡವರಾದ್ರೇನು ನಾವು ಜೀವಿಸುತ್ತಿರುವ ಜೀವ ನೋಡಿ, ಭೂಮಿ, ಕುಡಿಯುವ ನೀರು, ಗಾಳಿ ಎಲ್ಲ ಒಂದೇ ಅಲ್ವಾ? ನಾವು ಶ್ರೀಮಂತರಿಂದ ಮಾತ್ರಕ್ಕೆ ಚಪ್ಪಲಿನ ಬಂಗಾರದಲ್ಲೇ ಮಾಡಿಸಿರ್ಬೇಕು, ಆದ್ರೆ ಅದನ್ನ ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡೋಕ್ಕಾಗುತ್ತಾ? ನೀನೇನು ಹೇಳು ಅರ್ಚನಾ, ಇದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ನಿನ್ನ ಜೀವನದ ಗುರುಗಳು ಬೇರೆ, ನನ್ನ ಜೀವನದ ದಾರಿ ಬೇರೆ. ಈ ವಿಷಯದಲ್ಲಿ ದಯವಿಟ್ಟು ನನ್ನ ಒತ್ತಾಯ ಮಾಡಬೇಡ. ಸುರೇಶ್, ನೀವು ಒಪ್ಪದೇ ಇರಲಿ, ಆದರೆ ನನ್ನ ಮನಸ್ಸಿಗೆ ನೀವು ಹಿಡಿಸಿದ್ದೀರಾ ಅಂದಮೇಲೆ ನೀವು ನನಗೆ ಬೇಕು ಅಷ್ಟೇ. ಅಂದ್ರೇನು ಅರ್ಚನಾ ನಿನ್ನ ಮಾತಿನ ಅರ್ಥ? ನಿನ್ನ ಶ್ರೀಮಂತಿಗೆ ದರ್ಪದಿಂದ ಈ ಬಡವನ ಪ್ರೀತಿ ಕೊಂಡುಕೊಳ್ಳುತ್ತೇನೆ ದುರಂಕಾರ ದಾಸನಿದ್ದಾರೆ, ಅದನ್ನು ನಿನ್ನ ಮನಸ್ಸಿನಿಂದ ತೆಗೆದುಹಾಕಿದ್ದು ಬಿಡು. ಸುರೇಶ್, ನನ್ನ ಮಾತನ್ನು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನೋಡಿ, ನಾವು ಶ್ರೀಮಂತರ ದರ್ಪದಿಂದ ನಾನು ನಿನ್ನ ಪ್ರೀತಿಸ್ತಾ ಇದ್ದಿಲ್ಲ. ನೋಡಿ, ನನ್ನ 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 ಹೃದಯದಿಂದ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಇದರಲ್ಲಿ ಯಾವ ದುರುದ್ದೇಶ ಇಲ್ಲ ಸುರೇಶ್. ಆಗಲೇ ಅರ್ಚನಾ, ಆ ಭಗವಂತನ ಪಾದಕ್ಕೆ ಹಣೆ ಮೆಣೆದು ನಿನ್ನ ಪ್ರೀತಿಯನ್ನು ಒಪ್ಪಿಕೊಳ್ತೇನೆ. ಅದನ್ನು ದಡ ಸೇರಿಸುವುದು ಬಿಡುವುದು ಅವನಿಗೆ ಬಿಟ್ಟದ್ದು. ಹಾಗಾದ್ರೆ ಈ ಹಕ್ಕಿಗಳ ಇಂಚರದಲ್ಲಿ ನನ್ನನ್ನು ಬಿಗಿದಪ್ಪಿ ಒಂದು ಇಂಪಾದ ಗೀತೆಯನ್ನು ಹಾಡಬಾರ್ದಾ ಸುರೇಶ್? ಆಗಲೇ ಅರ್ಚನಾ.
ಜೊತೆ ನಡುವೆ ನೀನನ್ನು ಬಿಡುವೆ ನನಗೆ ಕಾಲೇಜಿಗೆ ಆಗ್ತಾವ, ನಾನು ಹೋಗುತ್ತೇನೆ. ಬಾಯ್ ಸುರೇಶ್. ಅಂತೂ ಈ ಸುರೇಶ್ ನನ್ನ ಪ್ರೀತಿಗೆ ಒಪ್ಪಿಕೊಂಡಂತಾಯ್ತು. ಆದಷ್ಟು ಬೇಗ ನಮ್ಮ ತಂದೆಗೆ ಹೇಳಿ ಇದನ್ನ ಮುಂದುವರಿಸಲೇಬೇಕು. ಇವನ ನನ್ನ ಬಾಳ ಸಂಗಾತಿಯನ್ನಾಗಿಸ್ಕೊಳ್ಳಲೇಬೇಕು.